ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಾಗ ನಾವು ಉತ್ಸವ್ ರಾಕ್ ಗಾರ್ಡನ್ ಅಂತಂದರೆ ಗುಟ್ಗೋಡಿ ಅಂತಲೂ ಹೇಳ್ತಾರೆ ಇದಕ್ಕೆ. ಸೊ ಇದು ಹುಬ್ಳಿಯಿಂದ ಶಿಗ್ಗಾಂವ್ ಹೋಗೋ ರೋಡ್ನಾಗ ಐತಿ. ಬರ್ರಿ ನೋಡೋಣ ಹೆಂಗೈತಿ ಉತ್ಸವ್ ರಾಕ್ ಗಾರ್ಡನ್. ಭಾಳ ಜನ ನಂಗೆ ನೀ ಯಾಕೆ ಬೆಂಗ್ಳೂರು ಭಾಷೆ ಮಾತಾಡ್ತಿ, ಉತ್ತರ ಕರ್ನಾಟಕದಾಗೆ ಆಗಿ ಅಂತೆಲ್ಲ ಭಾಳ ಜನಕ್ಕೆ ಕಮೆಂಟ್ ಹಾಕಿದ್ರಿ, ಪರ್ಸ್ನಲ್ ಮೆಸೇಜ್ ಮಾಡಿದ್ರಿ. ಸೊ ಅದಕ್ಕಾಗಿ ನಾನು ಇವತ್ತು ಉತ್ತರ ಕರ್ನಾಟಕದ ಭಾಷೆ ಒಳಗೆ ವಿಡಿಯೋ ಮಾಡತ್ತೀನಿ. ಸೊ ಎಂಟ್ರಿ ಆಗಿದ್ದ ಕೂಡಲೇ ನಮಗೆ ಕಾಣಿಸೋದು ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲರದು ಒಂದೊಂದು ಚಿತ್ರದ ಪಾತ್ರಗಳು. ಈಗ ಬೇಡ್ರ ಕಣ್ಣಪ್ಪ ಆಗಲಿ ಆ ಥರದ್ದು. ಅದಾದಮೇಲೆ ನೀವು ನೋಡಿದ್ರಿ ಅಲ್ಲಿ ಕುಸ್ತಿಪಟುಗಳದ್ದು ಸ್ಟ್ಯಾಚ್ಯುಗಳಿತ್ತು. ಈ ಉತ್ಸವ್ ರಾಕ್ ಗಾರ್ಡನ್ನಿಂದು ಟಿಕೆಟ್ ಪ್ರೈಸ್ ಏನೈತೆ ಅಂತ ನಾನು ಹೇಳ್ಬಿಡ್ತೀನಿ. ಅಡಲ್ಟ್ಸಿಗೆ 250 ಐತಿ. ಆಮೇಲೆ ಮಕ್ಕಳಿಗೆ 12 ವರ್ಷದ ಒಳಗಿರೋರಿಗೆಲ್ಲ 100 ರೂಪೀಸ್ ಐತಿ. ಆಮೇಲೆ ಇವ್ರ ಕಡೆ ನಿಮಗೆ ಫುಲ್ ಡೇ ಔಟ್ ಪ್ಯಾಕೇಜ್ ವಿತ್ ಫುಡ್ ಹಾಗೆಲ್ಲ ಬೇಕಂದ್ರೆ ಹಾಗೂ ಐತಿ. ಪ್ಲಸ್ ರೆಸಾರ್ಟ್ ಕೂಡ ಐತಿ ಇವ್ರದ್ದು ಅಲ್ಲಿ. ಸೊ ಉತ್ಸವ್ ರಾಕ್ ಗಾರ್ಡನ್ನಿಂದು ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿಬಿಟ್ಟು ಪ್ಯಾಕೇಜ್ ಎಷ್ಟಿದೆ, ಎಂಟ್ರಿ ಫೀಸು ಅದೆಲ್ಲ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಭಾಳ ಮಸ್ತ್ ಅಂದು ಒಂದು ವಾಟರ್ ಫೌಂಟೇನ್ ಮಾಡ್ಯಾರ. ಬಟ್ ಅಲ್ಲಿ ನೀರು ಚಾಲೂ ಮಾಡಿಲ್ಲ. ಬಟ್ ಸ್ಟಿಲ್ ನಾವು ಈವ್ನಿಂಗ್ ವಾಪಸ್ ಹೋಗುವಾಗ ಆನ್ ಆಗಿತ್ತು. ಅಲ್ಲೇನೋ ರಿಪೇರಿ ಮಾಡತ್ತಾರಂತಂದು ಚಾಲೂ ಮಾಡಿದ್ದಿಲ್ಲ. ಸೊ ಈ ಉತ್ಸವ್ ರಾಕ್ ಗಾರ್ಡನ್ನ ಕಟ್ಟಿದ ಉದ್ದೇಶ ಏನಂತಂದ್ರೆ ನಮ್ಮ ಹಳೆ ಕಾಲದ ಸಂಸ್ಕೃತಿ ಆಗಲಿ, ಏನೋ ನಮ್ಮ ಕರ್ನಾಟಕದಲ್ಲಾಗಲಿ ಇಡೀ ಭಾರತದ ಸಂಸ್ಕೃತಿ, ಆಮೇಲೆ ಹಳೆ ಕಾಲದ ಜನ ಯಾವ ಥರ ಅವ್ರ ಜೀವನ ಮಾಡ್ತಿದ್ರು. ಅವಾಗೆಲ್ಲ ಕರೆಂಟ್ ಇರಲಿಲ್ಲ, ಫೋನ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಸೊ ಅವಾಗೆಲ್ಲ ಹೆಂಗೆ ಅವರು ಕಾಲ ಕಳೀತಾ ಇದ್ರು. ಯೂಶ್ವಲಿ ಅವರು ಅದು ಒಂದಲ್ಲ ಒಂದು ಕೆಲಸ ಮಾಡಿನೇ ಕಾಲ ಕಳೀತಾಯಿದ್ರು. ಸೊ ಈಗಿನ ಮಕ್ಕಳಿಗೆ, ಈಗಿನ ಜನರಿಗೆ ಅದನ್ನೆಲ್ಲ ತಿಳಿಸ್ಬೇಕು ಅಂತಲೇ ಈ ಉತ್ಸವ್ ರಾಕ್ ಗಾರ್ಡನ್ ಕಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಮದುವೆ ಸಮಾರಂಭ ಹೆಂಗಿರ್ತೈತಿ ಅಂತಂದು ಇಲ್ಲಿ ಸ್ಟ್ಯಾಚ್ಯೂ ಗಾರ್ಡನ್ ಮೂಲಕ ಅದನ್ನು ತೋರ್ಸೋ ಅಂತಾರೆ. ನಿಜ ಅದು ಸ್ಟ್ಯಾಚ್ಯೂ ಅನ್ಸೋದೇ ಇಲ್ಲ, ಅದು ನಿಜವಾಗ್ಲೂ ಮನುಷ್ಯರನ್ನೇ ನೋಡತ್ತೀವಿ ನಾವು ಅಂತಂದು ಅನಿಸ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಮಂದಿಗೆ ಗೊತ್ತಿರ್ತೈತಿ. ನಮ್ಮದು ಅಜ್ಜ ಅಜ್ಜಿ ಆಗಲಿ ಅಥವಾ ಪ್ರೆಸೆಂಟ್ ಕೆಲವೊಬ್ರು ಮನೆಗಳದು ಹಿಂಗೆ ಈಗಂದ್ರೂ ಹಿಂಗೆ ಅದಾವೆ ಬಾಗಿಲ. ಸೊ ಇದು ಅವಾಗಿನ ಕಾಲದ ಬಾಗಿಲುಗಳು. ಬಾಗಿಲಂದರೆ ಗೊತ್ತಲ್ಲ, ನಮ್ಮ ಕಡೆ ಕದ ಅಂತ ಹೇಳ್ತಾರೆ. ಬರ್ರಿ ಒಳಗೆ ಹೋಗಿ ನೋಡೋಣ. ಸೊ ಇಲ್ಲೆಲ್ಲ ನಮ್ಮದು ಹಳ್ಳಿ ಜೀವನ ಅವಾಗಿಂದ ಹೆಂಗಿತ್ತು, ಸೀರೆ ಹೆಂಗೆ ಮಾಡ್ತಿದ್ರು, ಕಿರಾಣಿ ಅಂಗಡಿ ಹೆಂಗಿತ್ತು, ಆಮೇಲೆ ಏನೋ ಬಂಗಾರದ ಅಂಗಡಿ ಅವರು ಹೆಂಗಿದ್ರು. ಸೊ ಅದನ್ನೆಲ್ಲ ನೀವು ನೋಡ್ಬೋದು. ಇದು ನೋಡ್ರಿ, ಇದು ಗೌಡ್ರ ಮನೆ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಊರಾಗೂ ಕೆಲವು ಮಂದಿ ಗೌಡ್ರು ಅಂತ ಇರ್ತಾರೆ. ಸೊ ಅವರು ಊರಿಗೆ ದೊಡ್ಡವರು, ಅವ್ರ ಮನೆ ಸ್ವಲ್ಪ ಭಾಳ ದೊಡ್ಡದಿರ್ತೈತಿ. ಮತ್ತು ದೊಡ್ಡ ದೊಡ್ಡ ಹಕ್ಕಿ ಇರ್ತೈತಿ. ಹಕ್ಕಿ ಅಂತಂದ್ರೆ ದನ ಮತ್ತು ಹಸುಗಳನ್ನು ಕಟ್ಟೋದು ಜಾಗ. ಇಲ್ಲಿರೋರೆಲ್ಲರೂ ಗೌಡ್ತಿಯರು ಇವರು. ಸೊ ಗೌಡ್ರ ಮನೆ ಹೆಣ್ಮಕ್ಳಿಗೆಲ್ಲ ಗೌಡ್ತಿಯರು ಅಂತ ಹೇಳ್ತಾರೆ. ಸೊ ಇವರೆಲ್ಲ ದಿನನಿತ್ಯ ಕೆಲಸಗಳನ್ನೆಲ್ಲ ಮಾಡತ್ತಾರೆ ಇಲ್ಲಿ. ಇದು ಬಂದ್ಬಿಟ್ಟು ಇವಳು ನನ್ನ ಫ್ರೆಂಡ್ ರಿನಿತಾ ಅಂತ. ಸೊ ಇವಳು ಹಸುಗಳಿಗೆಲ್ಲ ಹುಲ್ಲು ತಿನ್ನಿಸ್ಬೇಕಂತ ಪ್ರಯತ್ನ ಮಾಡಂತಾಳೆ. ಸೊ ಈ ಪೂರ್ತಿ ಗಾರ್ಡನ್ ನೋಡೋಕೆ ನಿಮ್ಗೆ ಏನಿಲ್ಲ ಅಂತಂದ್ರೂ ಮಿನಿಮಮ್ 4 hours ಬೇಕಾಕೈತಿ. ಸೊ ನೀವು ಆರಾಮ್ ನೋಡ್ಕೋತ ಏನಾದ್ರು ಮಧ್ಯಕ್ಕೆ ತಿನ್ಕೊಂತ ನೀವು ಅಡುಗೆನೂ ಕಟ್ಕೊಂಬರ್ಬೋದು. ಇಲ್ಲಾಂದ್ರೆ ಅಲ್ಲಿ ಕ್ಯಾಂಟೀನು ಐತಿ, ಅಲ್ಲೇ ಹೋಗಿ ಕೂಡ ತಿನ್ಬೋದು ನೀವು. ಸೊ ಇಷ್ಟೆಲ್ಲ ಮಾಡೋದ್ರೊಳಗೆ ನಿಮ್ಗೆ 1 day ಆರಾಮಾಗಿ ನೀವು ಫ್ಯಾಮ್ಲಿ ಜೊತೆ ಇಲ್ಲಿ ಬಂದು ಸ್ಪೆಂಡ್ ಮಾಡ್ಬೋದು. ಕಲಿಯಾಕೂ ಭಾಳ ಸಿಗ್ತೈತಿ. ಇಲ್ಲಿ ನೋಡ್ರಿ ಮಾಸ್ತರ್ ಆಯಿ ಹೇಳಕತ್ತಾಗ ಅವಾಗೆಲ್ಲ ಹಿಂಗೆ ಗುಡ್ಯಾಗನ ಪಾಠ ಹೇಳ್ಕೊಡ್ತಿದ್ರು ಹಳಗಿನ ಕಾಲದಾಗ. ಇಲ್ಲೇನು ಒಂದು ಮನುಷ್ಯ ಇಲ್ಲಿ ನಿಂತ್ಕೊಂಡನಲ್ಲ, ಇಲ್ಲೇನು ನೋಡತ್ತೀವಿ ಗೌರಪ್ಪಜ್ಜ ಅಂತ ಹೇಳ್ತಾರೆ, ಗೌರಪ್ಪ ಅಂತ ಹೇಳ್ತಾರೆ. ಇವರು ಮೈಲಾರ ದೇವ್ರನ್ನ ಆರಾಧನೆ ಮಾಡೋರು.
ಕೆಲಸ ಇದೆ. ಅವಾಗ ಅವರೆಲ್ಲ ಕಪ್ಲಿ ಹೊಡಿತಿದ್ರು ಮನ್ಯಾಗ. ಅವಾಗ ಮೋಟ್ರ್ ಗಿಟ್ರ್ ಏನು ಇದ್ದಿದ್ದಿಲ್ಲ. ಇಲ್ಲಿ ನಮ್ಮ ಅಪ್ಪಾಜಿ ಹೊಲ ಉಳುಮೆ ಎಲ್ಲ ಹೆಂಗೆ ಮಾಡ್ತಿದ್ರು ಅಂತೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇದು ಕುಸ್ತಿ ಪಂದ್ಯ ಮಾಡೋ ಸ್ಥಳ ಇದು. ಸೊ ಇಲ್ಲಿ ನೋಡ್ಬೋದು ಊರಾಗಿನ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲೇನು ನೋಡ್ತಾ ಇದೀವಿ, ಇದು ಮಲ್ಲಕಂಬ. ಹೊಡಿತಾರಲ್ಲ ಅವಾಗ ಎತ್ತು ಕಟ್ಟಿ ಗಂಟೆ ಹೊಡಿತಿದ್ರು ಹಿಂಗೆ. ಅದನ್ನ ಕುಂಟಿ ಎತ್ತಿ ಮಣ್ಣು ಕೆದರಿ ಮತ್ತೆ ಹೊಡೆಯೋರು. ಸೊ ನಮ್ಮ ಅಪ್ಪಾಜಿಯಿಂದ ತುಂಬಾ ಒಳ್ಳೆ ಮಾಹಿತಿಗಳನ್ನ ತಿಳ್ಕೊಂಡೆ. ಸೊ ಇಲ್ಲಿ ಬೈಕ್ ಮೇಲೆ ನಮ್ಮ ಡಿ ಬಾಸ್ ದರ್ಶನ್ ಅವ್ರದ್ದು ಸ್ಟ್ಯಾಚು ಮಾಡಿದ್ದಾರೆ. ಸೊ ಅಲ್ಲಿ ಅವ್ರ ಹಿಂದೆ ಕುತ್ಕೊಂಡು ಎಲ್ಲ ಹುಡುಗಿಯರು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಸೊ ಈ ಪಾರ್ಕ್ ಒಳಗೆ ಅಷ್ಟು ದೊಡ್ಡ ಪಾರ್ಕ್ ಐತಲ್ಲ, ನಿಮ್ಗೆ ಎಲ್ಲ ಕಡೆ ಕುತ್ಕೊಳ್ಳೋಕೆ ಸಫಿಷಿಯೆಂಟ್ ಜಾಗ ಐತಿ, ನೆರಳು ಐತಿ, ತಂಪು ಐತಿ. ಸೊ ಇಲ್ಲಿ ನೋಡ್ರಿ ಯಶ್ ಮತ್ತು ರಾಧಿಕಾ ಪಂಡಿತ್ ಅವ್ರದ್ದು ಸ್ಟ್ಯಾಚು. ಸಿಟಿ ಒಳಗೆ ಇದ್ದು ಬೇಜಾರಾದಾಗ ಈ ಥರ ಹಸಿರು ವಾತಾವರಣದೊಳಗೆ ಅಡ್ಡಾಡಿದ್ರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತೈತಿ. ತಂಪಾದ ಗಾಳಿ ಐತಿ, ನೀರೈತಿ. ಸೊ ಎಷ್ಟೋ ಹಿತ ಆಗುತ್ತೆ ಮನಸ್ಸಿಗೆ. ಇಲ್ಲಿಂದ ನೀವು ನಡ್ಕೊಂಡು ಹೋದ್ರೆ ಮುಂದೆ ರೆಸಾರ್ಟ್ ಸಿಗ್ತೈತೆ ನಿಮ್ಗೆ. ಹಂಗೆ ಪ್ಯಾಕೇಜಸ್ಸಿಂದು ಗೇಮ್ಸ್ ಕೂಡ ಅದಾವು ಅಲ್ಲಿ ಮುಂದೆ. ಸೊ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಅವರು ಹಂಗೆ ವೇದಿಕೆ ಮಾಡ್ಯಾರ, ಯಕ್ಷಗಾನ ಅವ್ರದ್ದು ಸ್ಟ್ಯಾಚುಗಳು ಅದಾವು. ಅಲ್ಲಿ ನಿಂತ್ಕೊಂಡು ನೀವು ಫೋಟೋ ತೆಗೆಸ್ಕೋಬೋದು. ಸೊ ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ತುಂಬ ಫನ್ ಪರ್ಸನ್ನು. ಅವರು ಎಲ್ಲಿ ಹೋದ್ರು ಖುಷಿಯಾಗಿ ಅವರು ತರಲೆ ಮಾಡ್ಕೊಂಡಿರ್ತಾರೆ. ಸಾಹಿತ್ಯವನ್ನು ಸಾರಿ ಹೇಳ್ತದೆ. ದಯವಿಟ್ಟು ಎಲ್ಲರೂ ಬಂದು ಈ ಉತ್ಸವ ರಂಗಗಳನ್ನು ನೋಡಿ ನಿಮ್ಮ ಕಣ್ಣು ತುಂಬಿಸ್ಕೊಳ್ಳೋದಾಗಿ ಕೇಳ್ಕೊಳ್ತೇನೆ. ಸೊ ಹೆಂಗಿತ್ರಿ ನಮ್ಮ ಇವತ್ತಿನ ದಿನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.